ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಮ್ಮ ಇವತ್ತಿನ ಮೂವಿ ದ ಬೀ ಕೀಪರ್. ಇದರ IMDb ರೇಟಿಂಗ್ 6.4 ಇದೆ. ಸೊ ಮೂವಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆವರೆಗೆ ನೋಡಿ. ಮೂವಿ ಸ್ಟಾರ್ಟಿನಲ್ಲಿ ಆಡಮ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತ ಒಬ್ಬ ಬೀ ಕೀಪರ್ ಆಗಿರ್ತಾನೆ. ಈತ ತನ್ನ ಕೆಲಸ ಮಾಡ್ತಿರ್ತಾನೆ. ಈತ ಕೆಲಸ ಮುಗಿಸಿ ಹೊರಗೆ ಬಂದಾಗ ಸ್ಟೀವನ್ ಅನ್ನೋ ಮಹಿಳೆ ಅಲ್ಲಿ ನಿಂತಿರ್ತಾಳೆ. ಆಡಮ್ ಸ್ಟೀವನ್ಗೆ, ನಿಮ್ಮ ಕೆಲಸ ಮುಗಿತು, ನಾನು ಜೇನುಗೂಡನ್ನ ತಗೊಂಡೋಗ್ತಿದ್ದೀನಿ, ಇದರಿಂದ ಜೇನು ತೆಗೆದು ಸಾಯಂಕಾಲ ನಿಮಗೆ ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಸ್ಟೀವನ್ ಒಬ್ಬ ರಿಟೈರ್ಡ್ ಮಹಿಳೆ ಆಗಿರ್ತಾಳೆ. ಈಕೆ ತನ್ನ ಮನೆಯಲ್ಲಿ ಒಬ್ಬಳೇ ಇರ್ತಾಳೆ ಹಾಗೂ ಮಕ್ಕಳ ಚಾರಿಟಿ ಫಂಡ್ನ ಮ್ಯಾನೇಜ್ ಮಾಡ್ತಿರ್ತಾಳೆ. ಸ್ಟೀವನ್ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದಾಗ ಲ್ಯಾಪ್ಟಾಪ್ನಲ್ಲಿ ವೈರಸ್ ಇದೆ ಅನ್ನೋ ನೋಟಿಫಿಕೇಶನ್ ಬರುತ್ತೆ ಮತ್ತು ವೈರಸ್ ತೆಗಿಬೇಕಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಅಂತ ಒಂದು ನಂಬರ್ ಕೊಟ್ಟಿರ್ತಾರೆ. ಸ್ಟೀವನ್ ಆ ನಂಬರ್ಗೆ ಕಾಲ್ ಮಾಡ್ತಾಳೆ ಮತ್ತು ತನ್ನ ಲ್ಯಾಪ್ಟಾಪ್ನಲ್ಲಿ ಒಂದು ವೈರಸ್ ಬಂದಿದೆ ಅಂತ ಹೇಳ್ತಾಳೆ. ಆಗ ಫೋನಲ್ಲಿದ್ದ ವ್ಯಕ್ತಿ, ಆ ವೈರಸ್ ತುಂಬಾ ಡೇಂಜರಸ್ ಆಗಿದೆ, ಆ ವೈರಸ್ನ ನಿಮ್ಮ ಲ್ಯಾಪ್ಟಾಪ್ನಿಂದ ತೆಗಿಬೇಕಂದ್ರೆ ಒಂದು ಆ್ಯಪ್ ಡೌನ್ಲೋಡ್ ಮಾಡಬೇಕು ಅಂತ ಹೇಳ್ತಾನೆ. ಆಗ ಸ್ಟೀವನ್ ಆ ಆ್ಯಪ್ ಡೌನ್ಲೋಡ್ ಮಾಡ್ತಾಳೆ. ಆ್ಯಪ್ ಡೌನ್ಲೋಡ್ ಆದ ತಕ್ಷಣ ಸ್ಟೀವನ್ ಲ್ಯಾಪ್ಟಾಪ್ ಹ್ಯಾಕ್ ಆಗುತ್ತೆ. ಸ್ಟೀವನ್ ಲ್ಯಾಪ್ಟಾಪ್ ಫುಲ್ ಕಂಟ್ರೋಲ್ ಫೋನಲ್ಲಿದ್ದ ವ್ಯಕ್ತಿ ಕೈಯಲ್ಲಿರುತ್ತೆ. ಇವರು ಸ್ಟೀವನ್ ಅಕೌಂಟ್ನಲ್ಲಿ $20 ಲಕ್ಷ ಇರೋದನ್ನು ನೋಡಿ ಇವರು ಒಂದು $50,000 ಸ್ಟೀವನ್ ಅಕೌಂಟ್ಗೆ ಕಳಿಸ್ತಾರೆ ಮತ್ತು ಸ್ಟೀವನ್ಗೆ, ಬೈ ಮಿಸ್ಟೇಕ್ ನಮ್ಮ ಹಣ ನಿಮ್ಮ ಅಕೌಂಟ್ಗೆ ಬಂದಿದೆ, ದಯವಿಟ್ಟು ನಮ್ಮ ಹಣ ವಾಪಸ್ ಕೊಡಿ ಅಂತ ಹೇಳ್ತಾರೆ. ಆಗ ಸ್ಟೀವನ್ ಅಕೌಂಟ್ ಚೆಕ್ ಮಾಡಿ $50,000 ಬಂದಿರೋದನ್ನ ನೋಡಿ ಹಣ ಟ್ರಾನ್ಸ್ಫರ್ ಮಾಡ್ತಾಳೆ. ಆಗ ಸ್ಕ್ಯಾಮರ್ ಅಕೌಂಟ್ ಪಾಸ್ವರ್ಡ್ ನೋಡ್ಬಿಡ್ತಾನೆ. ಸ್ಟೀವನ್ ಲ್ಯಾಪ್ಟಾಪ್ ಹ್ಯಾಂಗ್ ಆಗಿ ಆಫ್ ಆಗ್ಬಿಡುತ್ತೆ. ಲ್ಯಾಪ್ಟಾಪ್ ಆನ್ ಆದಾಗ ಸ್ಟೀವನ್ ಅಕೌಂಟ್ ನಲ್ಲಿದ್ದ ಎಲ್ಲ ಹಣ ಖಾಲಿ ಆಗಿರುತ್ತೆ. ಸ್ಟೀವನ್ ಮೊಬೈಲ್ಗೂ ಹಣ ಖಾಲಿ ಆಗಿರೋ ಮೆಸೇಜ್ ಬರುತ್ತೆ. ಈ ಕಡೆ ಆಡಮ್ ರಾತ್ರಿ ಆದಾಗ ಜೇನು ಕೊಡಬೇಕಂತ ಸ್ಟೀವನ್ ಮನೆಗೆ ಬರ್ತಾನೆ. ಅವನು ಮನೆ ಒಳಗೆ ಬಂದಾಗ ಸ್ಟೀವನ್ ಮಗಳು ಎಮಾ ಆಡಮ್ ನ ಗನ್ ಪಾಯಿಂಟ್ ನಲ್ಲಿ ತಗೋತಾಳೆ. ಎಮಾ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾಳೆ. ಸ್ಟೀವನ್ ಸತ್ತೋಗಿರ್ತಾಳೆ. ಎಮಾ ಆಡಮೇ ತನ್ನ ತಾಯಿ ಸ್ಟೀವನ್ ನ ಕೊಂದಿದ್ದು ಅಂತ ಆಡಮ್ ನ ಅರೆಸ್ಟ್ ಮಾಡ್ತಾಳೆ. ಎಮಾ ಹೊರಗೆ ಬಂದು ಎನ್ಕ್ವೈರಿ ಮಾಡಿದಾಗ ಅಲ್ಲಿದ್ದ ಜನ ಆಡಮ್ ಕೊಲೆ ಮಾಡಿರಲ್ಲ, ಆಡಮ್ ತುಂಬಾ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾರೆ. ಎಮಾ ಆಡಮ್ಗೆ, ನೀನು ಈ ಟೈಮಲ್ಲಿ ಮನೆಗೆ ಯಾಕೆ ಬಂದೆ ಅಂತ ಕೇಳ್ತಾಳೆ. ಆಗ ಆಡಮ್, ನಾನೊಬ್ಬ ಬೀ ಕೀಪರ್, ಜೇನು ಕೊಡ್ಬೇಕಂತ ಬಂದಿದ್ದೆ ಅಂತ ಹೇಳ್ತಾನೆ. ಎಮಾ ಹೋಗಿ ಆಡಮ್ ಇರೋ ಜಾಗ ಚೆಕ್ ಮಾಡಿದಾಗ ಅಲ್ಲಿ ಜೇನು ಸಾಕಣೆಯ ಸಾಮಾನು ಕಾಣುತ್ತೆ. ಎಮಾ ಸ್ಟೀವನ್ ಲ್ಯಾಪ್ಟಾಪ್ ಚೆಕ್ ಮಾಡಿದಾಗ $20 ಲಕ್ಷ ಸ್ಕ್ಯಾಮ್ ಆಗಿರೋದು ಗೊತ್ತಾಗುತ್ತೆ. ಆಗ ಎಮಾ ಆಡಮ್ನ ಬಿಟ್ಟು ಬಿಡ್ತಾಳೆ. ಮಾರನೇ ದಿನ ಬೆಳಗ್ಗೆ ಎಮಾ ಆಡಮ್ ಹತ್ರ ಬರ್ತಾಳೆ. ಎಮಾ ಆಡಮ್ಗೆ ಸಾರಿ ಕೇಳ್ತಾಳೆ ಮತ್ತು ನನ್ನ ತಾಯಿ ಯಾವುದೇ ವಿಷಯದ ಬಗ್ಗೆ ನಿನಗೆ ಹೇಳಿದ್ರಾ ಅಂತ ಕೇಳ್ತಾಳೆ. ಆಗ ಆಡಮ್, ಇಲ್ಲ, ನಿಮ್ಮ ತಾಯಿ ತುಂಬಾ ಒಳ್ಳೆ ಮಹಿಳೆ, ಆಕೆ ಯಾವಾಗಲೂ ಬೇರೆಯವರ ಬಗ್ಗೆ ಯೋಚನೆ ಮಾಡ್ತಿದ್ರು ಅಂತ ಹೇಳ್ತಾನೆ. ಆಗ ಎಮಾ, ತನ್ನ ತಾಯಿ ಅಕೌಂಟ್ನಲ್ಲಿದ್ದ $20 ಲಕ್ಷ ಹಣ ಸ್ಕ್ಯಾಮ್ ಆಗಿದೆ, ಅವರು ಆ ಹಣವನ್ನು ತುಂಬಾ ಕಷ್ಟಪಟ್ಟು ಚಾರಿಟಿಗೋಸ್ಕರ ಜಮಾ ಮಾಡಿದ್ರು, ಓಮಾ ಅನ್ನೋ ಒಂದು ಕಂಪನಿ ಹೀಗೆ ಮಾಡಿದೆ, ಅವರು ಹೀಗೆ ತುಂಬಾ ಜನ ಜೊತೆ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಎಮಾ ಅಲ್ಲಿಂದ ಹೋದ್ಮೇಲೆ ಆಡಮ್ ಒಂದು ಸೀಕ್ರೆಟ್ ಸರ್ವಿಸ್ಗೆ ಫೋನ್ ಮಾಡಿ ಓಮಾ ಕಂಪನಿ ಎಲ್ಲಿದೆ ಅಂತ ಎನ್ಕ್ವೈರಿ ಮಾಡ್ತಾನೆ. ಅವರು ಆಡಮ್ಗೆ ಓಮಾ ಕಂಪನಿಯ ಅಡ್ರೆಸ್ ಕೊಡ್ತಾರೆ. ಆಡಮ್ ಅಲ್ಲಿಗೆ ಹೋಗ್ತಾನೆ, ಆದ್ರೆ ಗಾರ್ಡ್ಸ್ ಆಡಮ್ನ ಒಳಗೆ ಬಿಡಲ್ಲ. ಆಗ ಆಡಮ್ ಗಾರ್ಡ್ಸ್ನ ಹೊಡೆದು 2 ಪೆಟ್ರೋಲ್ ನಿಂದ ತುಂಬಿದ ಕ್ಯಾನ್ ತಗೊಂಡು ಸ್ಕ್ಯಾಮ್ ನಡೆಯೋ ಜಾಗಕ್ಕೆ ಬರ್ತಾನೆ. ಎಲ್ಲರೂ ಸ್ಕ್ಯಾಮ್ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಆಗ ಆಡಮ್ ಒಬ್ಬ ವ್ಯಕ್ತಿನ ಹಿಡಿದು ಅವನಿಗೆ ತುಂಬಾ ಹೊಡಿತಾನೆ ಮತ್ತು ಹೇಳ್ತಾನೆ, ಈಗಿಂದ ಇಲ್ಲಿ ಯಾರು ಬರಬಾರ್ದು, ಯಾರು ಸ್ಕ್ಯಾಮ್ ಮಾಡಬಾರ್ದು ಅಂತ ಎಲ್ಲ ಕಡೆ ಪೆಟ್ರೋಲ್ ಸುರಿತಾನೆ. ಅಷ್ಟರಲ್ಲಿ ಅಲ್ಲಿ ಸ್ಟೀವನ್ಗೆ ಕಾಲ್ ಮಾಡಿದ ವ್ಯಕ್ತಿ ಬರ್ತಾನೆ. ಈತ ತನ್ನ ಜೊತೆ ಗಾರ್ಡ್ಸ್ ನ ಕರ್ಕೊಂಡು ಬಂದಿರ್ತಾನೆ. ಆಡಮ್ ಎಲ್ಲರನ್ನ ಹೊಡೆದು ಅಲ್ಲಿ ಬಾಂಬ್ ಫಿಕ್ಸ್ ಮಾಡ್ತಾನೆ. ಎಲ್ಲರೂ ಅಲ್ಲಿಂದ ಓಡೋಗ್ತಾರೆ. ಆಡಮ್ ಬಿಲ್ಡಿಂಗ್ ನಿಂದ ಹೊರಗೆ ಬಂದು ಬಾಂಬ್ ಆಕ್ಟಿವೇಟ್ ಮಾಡ್ತಾನೆ. ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಸ್ಟೀವನ್ಗೆ ಕಾಲ್ ಮಾಡಿದ ವ್ಯಕ್ತಿ ತನ್ನ ಹೆಡ್ ಮ್ಯಾಟ್ಗೆ ಕಾಲ್ ಮಾಡಿ ನಡೆದದೆಲ್ಲವನ್ನ ಹೇಳ್ತಾನೆ. ಆಗ ಮ್ಯಾಟ್, ಅವನು ಯಾಕೆ ಹಾಗೆ ಮಾಡಿದ್ದ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ, ಗೊತ್ತಿಲ್ಲ, ನಾವು ಅವನ ಜೊತೆ ಸ್ಕ್ಯಾಮ್ ಮಾಡಿರಬಹುದು ಅಂತ ಹೇಳ್ತಾನೆ. ಆಗ ಮ್ಯಾಟ್, ಕೇವಲ ನಾವು ವಯಸ್ಸಾದವರ ಜೊತೆ ಸ್ಕ್ಯಾಮ್ ಮಾಡ್ತೀವಲ್ಲ, ಇವನ್ಯಾರು ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ, ಅವನು ತುಂಬಾ ಸ್ಟ್ರಾಂಗ್ ಆಗಿದ್ದ, ಅವನು ಒಬ್ಬನೇ ಬಂದು ನಮ್ಮ ಎಲ್ಲ ಗಾರ್ಡ್ಸ್ನ ಹೊಡೆದು ಬಿಲ್ಡಿಂಗ್ನ ಬ್ಲಾಸ್ಟ್ ಮಾಡಿದ್ದಾನೆ ಅಂತ ಹೇಳ್ತಾನೆ. ಮ್ಯಾಟ್ ಇದೆಲ್ಲ ಹೋಗಿ ತನ್ನ ಸೆಕ್ಯೂರಿಟಿ ಹೆಡ್ಗೆ ಹೇಳ್ತಾನೆ ಮತ್ತು ತನಗೆ ಕೆಲವು ರೌಡಿಗಳು ಬೇಕು ಅಂತ ಹೇಳ್ತಾನೆ. ಆಗ ಸೆಕ್ಯೂರಿಟಿ ಹೆಡ್ ಸರಿ ಅಂತ ಹೇಳ್ತಾನೆ. ಮ್ಯಾಟ್ ತನ್ನ ಸ್ಕ್ಯಾಮರ್ಗೆ ಕಾಲ್ ಮಾಡಿ, ನಾನು ಕೆಲವು ಜನರನ್ನ ಕಳಿಸ್ತೀನಿ, ನೀನು ಹೋಗಿ ಆ ವ್ಯಕ್ತಿ ಯಾರು ಅಂತ ಗೊತ್ತು ಮಾಡ್ಕೋ ಅಂತ ಹೇಳ್ತಾನೆ. ಸ್ಕ್ಯಾಮರ್ ಆಡಮ್ ಅಡ್ರೆಸ್ ತಿಳ್ಕೊಂಡು ಆಡಮ್ ಮನೆ ಹತ್ರ ಬರ್ತಾನೆ. ಇವರು ಮೊದಲು ಆಡಮ್ ಬೀ ಕೀಪಿಂಗ್ ಮಾಡುತ್ತಿದ್ದ ಬಾಕ್ಸ್ ನ ಶೂಟ್ ಮಾಡ್ತಾರೆ. ಆಮೇಲೆ ಆಡಮ್ ಕೆಲಸ ಮಾಡುತ್ತಿದ್ದ ಜಾಗಕ್ಕೆ ಹೋದಾಗ ಆಡಮ್ ಸಡನ್ ಆಗಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆತ ಎಲ್ಲರನ್ನ ಸಾಯಿಸ್ಬಿಡ್ತಾನೆ. ಆಡಮ್ ಸ್ಕ್ಯಾಮರ್ನ ಹಿಡಿದು ಅವನ ಬೆರಳನ್ನ ಕಟ್ ಮಾಡ್ಬಿಡ್ತಾನೆ. ಆಮೇಲೆ ಅವನನ್ನ ತನ್ನ ಜೊತೆ ಕಾರಲ್ಲಿ ಕರ್ಕೊಂಡು ಹೋಗ್ಬಿಡ್ತಾನೆ. ಈ ಕಡೆ ಎಮಾ ಅಲ್ಲಿಗೆ ಬರ್ತಾಳೆ, ಆದರೆ ಆಡಮ್ ಅಲ್ಲಿರಲ್ಲ. ಆಡಮ್ ಸ್ಕ್ಯಾಮರ್ಗೆ ಫೋನ್ ಕೊಟ್ಟು ತನ್ನ ಬಾಸ್ಗೆ ಕಾಲ್ ಮಾಡುವಂತೆ ಹೇಳ್ತಾನೆ. ಸ್ಕ್ಯಾಮರ್ ಮ್ಯಾಟ್ಗೆ ಕಾಲ್ ಮಾಡಿ ಎಲ್ಲ ಹೇಳ್ತಾನೆ. ಆಗ ಆಡಮ್ ಸ್ಕ್ಯಾಮರ್ನ ಒಂದು ಕಾರಿಗೆ ಕಟ್ಟಿ ಕಾರು ಸಮೇತ ಸಮುದ್ರದಲ್ಲಿ ಬಿಸಾಕ್ತಾನೆ. ಆಮೇಲೆ ಆಡಮ್ ಮ್ಯಾಟ್ಗೆ ಕಾಲ್ ಮಾಡಿ, ನೀನು ಯಾರಂತ ಗೊತ್ತಿಲ್ಲ, ಆದರೆ ಆದಷ್ಟು ಬೇಗ ನಿನ್ನ ಹುಡುಕಿ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಮತ್ತು ಫೋನ್ ಕಟ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಮ್ಯಾಟ್ ಸೆಕ್ಯೂರಿಟಿ ಹೆಡ್ಗೆ ಹೇಗಾದರೂ ಮಾಡಿ ಆಡಮ್ನ ಹುಡುಕಿ ಸಾಯಿಸಬೇಕು ಅಂತ ಹೇಳ್ತಾನೆ. ಆಗ ಸೆಕ್ಯೂರಿಟಿ ಹೆಡ್, ಇಂಥ ವ್ಯಕ್ತಿಗಳು ತುಂಬಾ ಡೇಂಜರಸ್, ಇಂಥವರಿಂದ ದೂರ ಇರಬೇಕು ಅಂತ ಹೇಳ್ತಾನೆ. ಆದರೆ ಮ್ಯಾಟ್ ಕೇಳಲ್ಲ.
ಆಗ ಸೆಕ್ಯೂರಿಟಿ ಹೆಡ್ ನಿಮ್ಮ ತಾಯಿಯವರಿಗೆ ಒಂದು ಸಲ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳ್ತಾನೆ. ಆದರೆ ಮ್ಯಾಟ್ ಸೆಕ್ಯೂರಿಟಿ ಹೆಡ್ ಮಾತು ಕೇಳದೆ ನಿನ್ನ ಕೆಲಸ ನನ್ನ ಪ್ರೊಟೆಕ್ಟ್ ಮಾಡೋದು, ಅದು ಮಾಡು ಸಾಕು ಅಂತ ಹೇಳ್ತಾನೆ. ಸೆಕ್ಯೂರಿಟಿ ಹೆಡ್ ಸರಿ ಅಂತ ಒಪ್ಕೋತಾನೆ. ಆದರೆ ಆಮೇಲೆ ಮ್ಯಾಟ್ ತಾಯಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ತಾನೆ. ಆದರೆ ಮ್ಯಾಟ್ ತಾಯಿ ಇಂಥ ಸಣ್ಣ ಪುಟ್ಟ ವಿಷಯಗೋಸ್ಕರ ಕಾಲ್ ಮಾಡಬೇಡ, ಮೊದಲು ಆ ವ್ಯಕ್ತಿ ಯಾರು ಅಂತ ಹುಡುಕಿ ಅವನನ್ನ ಸಾಯಿಸ್ಬಿಡು ಅಂತ ಹೇಳ್ತಾಳೆ. ಸೆಕ್ಯೂರಿಟಿ ಹೆಡ್ ಸರಿ ಅಂತ ಒಪ್ಕೋತಾನೆ. ಆಮೇಲೆ ಸೆಕ್ಯೂರಿಟಿ ಹೆಡ್ ತನ್ನ ಅಸಿಸ್ಟೆಂಟ್ ಗೆ ಕಾಲ್ ಮಾಡಿ ಒಬ್ಬ ವ್ಯಕ್ತಿನ ಸಾಯಿಸಬೇಕು, ಬೆಸ್ಟ್ ಕಿಲ್ಲರ್ ನ ಕಳಿಸು ಅಂತ ಹೇಳ್ತಾನೆ. ಈ ಕಡೆ ಆಡಮ್ ಪೆಟ್ರೋಲ್ ಬಂಕ್ ನಲ್ಲಿ ಪೆಟ್ರೋಲ್ ತುಂಬಿಸಿರ್ತಾನೆ. ಆಗ ಕಿಲ್ಲರ್ಸ್ ಆಡಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಡಮ್ ಅವರಿಂದ ತಪ್ಪಿಸಿಕೊಂಡು ತನ್ನಲ್ಲಿದ್ದ ಜೇನು ಬಾಟಲ್ ನಿಂದ ಅವರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆಡಮ್ ಕಿಲ್ಲರ್ ಗೆ ಬೆಂಕಿ ಹಚ್ಚಿಬಿಡ್ತಾನೆ ಮತ್ತು ಕಿಲ್ಲರ್ ಒಂದು ಬೆರಳನ್ನ ಕಟ್ ಮಾಡ್ಕೋತಾನೆ. ಅಲ್ಲಿಂದ ಹೋಗುವಾಗ ಪೆಟ್ರೋಲ್ ಬಂಕ್ ಸಹ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಈ ಕಡೆ ಎಮಾಗೆ ಸ್ಕ್ಯಾಮರ್ ಡೆಡ್ ಬಾಡಿ ಲೇಕ್ ನಲ್ಲಿ ಸಿಗುತ್ತೆ. ಅವನ ಬೆರಳನ್ನು ಆಡಮ್ ಕಟ್ ಮಾಡಿರ್ತಾನೆ. ಪೆಟ್ರೋಲ್ ಬಂಕ್ ಬ್ಲಾಸ್ಟ್ ಆದ ವಿಷಯ ಗೊತ್ತಾದಾಗ ಎಮಾ ಅಲ್ಲಿಗೆ ಬರ್ತಾಳೆ. ಆದ್ರೆ ಆಡಮ್ ಅಲ್ಲಿರಲ್ಲ. ಅಲ್ಲಿ ಒಂದು ಮಷಿನ್ ಗನ್ ನೋಡಿ ಎಮಾ ಶಾಕ್ ಆಗ್ತಾಳೆ. ಆಡಮ್ ನ ಕೊಲ್ಲಲು ಕಿಲ್ಲರ್ ಕಳುಹಿಸಿದ ಏಜೆಂಟ್ ಸೆಕ್ಯೂರಿಟಿ ಹೆಡ್ ಗೆ ಫೋನ್ ಮಾಡಿ ಆಡಮ್ ನಮ್ಮ ಕಡೆಯವರನ್ನೆಲ್ಲ ಸಾಯಿಸಿಬಿಟ್ಟಿದ್ದಾನೆ, ಅವನು ತುಂಬಾ ಡೇಂಜರಸ್ ಆಗಿದ್ದಾನೆ, ಅವನನ್ನ ನೀನೇ ನೋಡ್ಕೋ ಅಂತ ಹೇಳ್ತಾನೆ. ಸೆಕ್ಯೂರಿಟಿ ಹೆಡ್ ತನ್ನಲ್ಲಿದ್ದ ಬೆಸ್ಟ್ ಕಿಲ್ಲರ್ಸ್ ನ ಜಮಾ ಮಾಡಿ ಒಂದು ಕಡೆ ಕರೆದು ಆಡಮ್ ನ ಕೊಲ್ಬೇಕು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಆಡಮ್ ಒಂದು ಫ್ಯಾಕ್ಟರಿಗೆ ಬರ್ತಾನೆ. ಇಲ್ಲಿ ತಾನು ಕಟ್ ಮಾಡಿಕೊಂಡು ತಂದಿದ್ದ ಬೆರಳನ್ನ ಯೂಸ್ ಮಾಡಿ ಲಾಕ್ ಓಪನ್ ಮಾಡ್ತಾನೆ. ಇಲ್ಲಿ ಸಿಸ್ಟಮ್ ನಿಂದ ಓಮಾ ಕಂಪನಿಯ ನೆಟ್ವರ್ಕ್ ಬಗ್ಗೆ ತಿಳ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಕಡೆ ಎಮಾ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಗೆ ಹೋಗಿ ಆಡಮ್ ಬಗ್ಗೆ ಹೇಳ್ತಾಳೆ ಮತ್ತು ಅವನ ಮುಂದೆ ಬರೋ ಎಲ್ಲಾ ವ್ಯಕ್ತಿಗಳನ್ನ ಸಾಯಿಸ್ತಾ ಹೋಗ್ತಿದ್ದಾನೆ, ಅವನ ಹೇಗಾದರೂ ಮಾಡಿ ತಡಿಬೇಕು ಅಂತ ಹೇಳ್ತಾಳೆ. ಆಗ ಆಫೀಸರ್ ಸರಿ ಅಂತ ತಮ್ಮ ಕೆಲವು ಸಿಪಾಯಿಗಳನ್ನ ಆಡಮ್ ನ ಹುಡುಕಕ್ಕೆ ಕಳಿಸ್ತಾನೆ. ಓಮಾ ಕಂಪನಿಯ ಇನ್ನೊಂದು ನೆಟ್ವರ್ಕ್ ಕಂಪನಿಯಲ್ಲಿ ಮ್ಯಾಟ್ ಪಾರ್ಟ್ನರ್ ತಮ್ಮ ಎಂಪ್ಲಾಯ್ಗಳಿಗೆ ಸ್ಕ್ಯಾಮ್ ಹೇಗೆ ಮಾಡಬೇಕು ಅಂತ ಟ್ರೈನಿಂಗ್ ಕೊಡ್ತಿರ್ತಾನೆ. ಆಗ ಅಲ್ಲಿಗೆ ಮ್ಯಾಟ್ ಕಳಿಸಿದ ಸೆಕ್ಯೂರಿಟಿ ಆಫೀಸರ್ ಬಂದು ನಾವು ಈ ಜಾಗ ಖಾಲಿ ಮಾಡಬೇಕು ಅಂತ ಹೇಳ್ತಾನೆ. ಆದ್ರೆ ಆ ವ್ಯಕ್ತಿ ಸೆಕ್ಯೂರಿಟಿ ಮಾತು ಕೇಳಲ್ಲ. ಆಗ ಸೆಕ್ಯೂರಿಟಿ ಪಾರ್ಟ್ನರ್ ನ ಮ್ಯಾಟ್ ಜೊತೆ ಮಾತಾಡ್ತಾನೆ. ಆಗ ಮ್ಯಾಟ್ ನಾನೇ ಸೆಕ್ಯೂರಿಟಿನ ಕಳಿಸಿದ್ದು, ಬೇಗ ಅಲ್ಲಿಂದ ಎಸ್ಕೇಪ್ ಆಗು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಆಡಮ್ ಅಲ್ಲಿಗೆ ಬರ್ತಾನೆ. ಆಡಮ್ ಮ್ಯಾಟ್ ಪಾರ್ಟ್ನರ್ಗೆ ನಿನ್ನ ಹೆಡ್ ಯಾರು ಅಂತ ಕೇಳ್ತಾನೆ. ಆದ್ರೆ ಅವನು ಹೇಳಲ್ಲ. ಆಗ ಅಲ್ಲಿಗೆ ಎಮಾ ಕಳಿಸಿದ ಪೊಲೀಸ್ ಫೋರ್ಸ್ ಬರುತ್ತೆ. ಇವರು ಅಲ್ಲಿ ಫೈರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಮ್ಯಾಟ್ ಕಡೆಯವರು ಮತ್ತು ಪೊಲೀಸರ ನಡುವೆ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಆಡಮ್ ಒಂದೊಂದಾಗಿ ಎಲ್ಲರನ್ನ ಹೊಡೆದು ಬಿಡ್ತಾನೆ. ಆಮೇಲೆ ಆಡಮ್ ಮ್ಯಾಟ್ ಪಾರ್ಟ್ನರ್ನ ಹಿಡಿದು ನೀನು ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದೀಯಾ ಹೇಳು, ಇಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಆ ವ್ಯಕ್ತಿ ಮ್ಯಾಟ್ ಫೋಟೋನ ಆಡಮ್ಗೆ ತೋರಿಸ್ತಾನೆ. ಆಗ ಅಲ್ಲಿಗೆ ಎಮಾ ಬರ್ತಾಳೆ. ಆಡಮ್ ಎಮಾಗೆ ನಿನ್ನ ತಾಯಿನ ಸಾಯಿಸಿದವರಲ್ಲಿ ಇವನು ಒಬ್ಬನು ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊತಾನೆ. ಈ ಕಡೆ ಸೆಕ್ಯೂರಿಟಿ ಹೆಡ್ ಮತ್ತು ಮ್ಯಾಟ್ ಒಂದು ಕಡೆ ಇರ್ತಾರೆ. ಆಗ ಸೆಕ್ಯೂರಿಟಿ ಹೆಡ್ ಗೆ ಕಾಲ್ ಬರುತ್ತೆ. ಸೆಕ್ಯೂರಿಟಿ ಹೆಡ್ ಕಾಲ್ ಮಾತಾಡಿದ ಮೇಲೆ ಮ್ಯಾಟ್ಗೆ ನಾವು ಈಗಲೇ ನಿನ್ನ ತಾಯಿಗೆ ಫೋನ್ ಮಾಡಬೇಕು, ಏಕೆಂದ್ರೆ ನಮ್ಮ ಆಫೀಸ್ ನ FBI ಸೀಸ್ ಮಾಡಿದೆ ಅಂತ ಹೇಳ್ತಾನೆ. ಮ್ಯಾಟ್ ತನ್ನ ತಾಯಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ತಾನೆ. ಆಗ ಮ್ಯಾಟ್ ತಾಯಿ ಸರಿ ಭಯಪಡಬೇಡ, ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳ್ತಾಳೆ. ಇಲ್ಲಿ ನಮಗೆ ಮ್ಯಾಟ್ ತಾಯಿ ಅಮೆರಿಕದ ಪ್ರೆಸಿಡೆಂಟ್ ಅಂತ ಗೊತ್ತಾಗುತ್ತೆ. ಈ ಕಡೆ ಎಮಾ FBI ಹೆಡ್ಗೆ ಈ ಸ್ಕ್ಯಾಮರ್ ಕಂಪನಿಗಳನ್ನ ಮ್ಯಾಟ್ ನಡೆಸ್ತಿದ್ದ, ಈ ಎಲ್ಲಾ ಕಂಪನಿಗಳ ಹೆಡ್ ಅಮೆರಿಕದ ಪ್ರೆಸಿಡೆಂಟ್ ನ ಕಂಪನಿ ಆಗಿದೆ ಅಂತ ಹೇಳ್ತಾಳೆ. ಮತ್ತು ಆಡಮ್ ಈಗ ಮ್ಯಾಟ್ ಮತ್ತು ಅವನ ತಾಯಿಯನ್ನ ಸಾಯಿಸೋಕೆ ಹೋಗ್ತಿದ್ದಾನೆ, ನಾವು ಹೇಗಾದರೂ ಮಾಡಿ ಅವನನ್ನ ತಡಿಬೇಕು ಅಂತ ಹೇಳ್ತಾಳೆ. ಆಗ FBI ಹೆಡ್ ನಿನಗೆ ಫುಲ್ ಪರ್ಮಿಷನ್ ಕೊಡ್ತಿದ್ದೀನಿ, ನಿನಗೆ ಎಷ್ಟು ಫೋರ್ಸ್ ಬೇಕೋ ತಗೋ, ಆದ್ರೆ ಆಡಮ್ ನ ತಡಿ ಅಂತ ಹೇಳ್ತಾನೆ. ಮಾರನೇ ದಿನ ಪ್ರೆಸಿಡೆಂಟ್ ಮನೆಯಲ್ಲಿ ಮ್ಯಾಟ್ ಅವನ ತಾಯಿ ಮತ್ತು ಸೆಕ್ಯೂರಿಟಿ ಹೆಡ್ ಎಲ್ಲರೂ ಸೇರಿರ್ತಾರೆ. ಎಮಾ ಹೊರಗಿನ ಸೆಕ್ಯೂರಿಟಿ ಚೆಕ್ ಮಾಡ್ತಿರ್ತಾಳೆ. ಒಳಗೆ ಬರೋ ಎಲ್ಲಾ ಗಾಡಿಗಳನ್ನ ಚೆಕ್ ಮಾಡಿ ಬಿಡ್ತಿರ್ತಾರೆ. ಆಡಮ್ ಡ್ರೈನೇಜ್ ಇಂದ ಹೊರಗೆ ಬಂದು ಗಾಡಿ ಕೆಳಗೆ ಜುದ್ದು ಬೀಳ್ತಾನೆ. ಒಬ್ಬ ಆಫೀಸರ್ ಗಾಡಿ ಕೆಳಗೆ ಚೆಕ್ ಮಾಡಲು ಹೋದಾಗ ಆ ಆಫೀಸರ್ ನ ಹೊಡೆದು ಅವನ ಬಟ್ಟೆ ಹಾಕೊಂಡು ಬೇರೆ ಗಾರ್ಡ್ ಜೊತೆ ಸೇರ್ಕೋತಾನೆ. ಆಮೇಲೆ ಅಲ್ಲಿಂದ ಒಂದು ಗಾಡಿ ಮೇಲೆ ಬಾಂಬ್ ಫಿಕ್ಸ್ ಮಾಡ್ತಾನೆ ಮತ್ತು ತನ್ನ ಸೂಟ್ ಹಾಕೋತಾನೆ. ವೈಟ್ ಹೌಸ್ ಒಳಗೆ ಪಾರ್ಟಿ ನಡೀತಿರುತ್ತೆ. ಆಡಮ್ ಕೂಡ ಅಲ್ಲಿಗೆ ಹೋಗ್ತಾನೆ. ಎಮಾ ಆಡಮ್ ನ ನೋಡ್ಬಿಡ್ತಾಳೆ. ಆಡಮ್ ನ ರೌಂಡ್ ಅಪ್ ಮಾಡ್ತಾರೆ. ಈ ಕಡೆ FBI ಹೆಡ್ ಪ್ರೆಸಿಡೆಂಟ್ ಹತ್ರ ಬಂದು ನಿಮ್ಮ ಕಂಪನಿ ಜನರ ಜೊತೆ ಫ್ರಾಡ್ ಮಾಡ್ತಾ ಇದೆ ಅಂತ ಹೇಳ್ತಾನೆ. ಆಗ ಪ್ರೆಸಿಡೆಂಟ್ ತನ್ನ ಮಗನಿಗೆ ಇದೆಲ್ಲ ನಿಜನಾ ಅಂತ ಕೇಳ್ತಾಳೆ. ಆಗ ಮ್ಯಾಟ್ ಹೌದು ಇದೆಲ್ಲ ನಿಜ ಅಂತ ಹೇಳ್ತಾನೆ. ಈ ಕಡೆ ಆಡಮ್ ಕಾರಲ್ಲಿಟ್ಟ ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ. ಅಲ್ಲಿ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಆಡಮ್ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ಈತ ಒಂದೊಂದಾಗಿ ಎಲ್ಲರನ್ನ ಸಾಯಿಸ್ತಿರ್ತಾನೆ. ಆಡಮ್ ಎಲ್ಲರನ್ನ ಹೊಡೆದು ಕೊನೆಗೆ ಪ್ರೆಸಿಡೆಂಟ್ ಇದ್ದ ರೂಮ್ ಹತ್ರ ಬರ್ತಾನೆ. ಅವನು ರೂಮ್ ಓಪನ್ ಮಾಡುತ್ತಿರುವಾಗ ಸೆಕ್ಯೂರಿಟಿ ಹೆಡ್ ಅಲ್ಲಿಗೆ ಬರ್ತಾನೆ. ಆಡಮ್ ಸೆಕ್ಯೂರಿಟಿ ಹೆಡ್ ಗೆ ಹೊಡಿತಾನೆ. ಒಳಗಿದ್ದ ಮ್ಯಾಟ್ FBI ಹೆಡ್ ನ ಶೂಟ್ ಮಾಡ್ಬಿಡ್ತಾನೆ. ಆಡಮ್ ಡೋರ್ ಬ್ಲಾಸ್ಟ್ ಮಾಡಿ ಒಳಗೆ ಬರ್ತಾನೆ. ಮ್ಯಾಟ್ ತಾನು ಬದುಕಕ್ಕೋಸ್ಕರ ತನ್ನ ತಾಯಿ ಮೇಲೆ ಗನ್ ಪಾಯಿಂಟ್ ಮಾಡ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಎಮಾ ಬರ್ತಾಳೆ. ಮ್ಯಾಟ್ ಎಮಾ ಕಡೆ ನೋಡ್ತಿರುವಾಗ ಆಡಮ್ ಮ್ಯಾಟ್ ನ ಶೂಟ್ ಮಾಡ್ಬಿಡ್ತಾನೆ. ಆಮೇಲೆ ಕಿಟಕಿ ಮುರಿದು ಓಡೋಗ್ತಿರ್ತಾನೆ. ಎಮಾ ಅವನನ್ನ ನೋಡ್ತಾಳೆ. ಆದ್ರೆ ಎಮಾ ಶೂಟ್ ಮಾಡೋದಿಲ್ಲ. ಆಡಮ್ ಅಲ್ಲಿಂದ ನೀರಲ್ಲಿ ಧುಮುಕಿ ಓಡೋಗ್ತಾನೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.